ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಏನಂದರೆ ನಾವು ನನ್ನ ಫ್ರೆಂಡ್ಸು ಎಲ್ಲರೂ ಟ್ರಿಪ್ಪಿಗೆ ಹೋಗಿದ್ವಿ. ನವಂಬರ್ 1ನೇ ತಾರೀಕಿಗೆ ಹೋಗಿದ್ವಿ. ಸೊ ದಾವಣಗೆರೆಯಿಂದ ನನ್ನ ಫ್ರೆಂಡ್ ಮನೆಯಿಂದ ಹೋಗಿದ್ವಿ. ಹೋಗೋ ಮುಂದೆ ಎಲ್ಲರೂ ಸಹಜವಾಗಿ ಕಾರ್ ಪೂಜೆ ಮಾಡತ್ತೀವಿ. ಎಲ್ಲರೂ ಎಲ್ಲಿಗಾದ್ರೂ ಹೋಗೋ ಮುಂದೆ ಪೂಜೆ ಮಾಡ್ಕೊಂಡೆ ಹೋಗ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ಹೇಳಿ ದೇವ್ರನ್ನ ನೆನೆಸ್ಕೊಂಡು ಎಡೆ ಎಲ್ಲ ಮಾಡಿ ಬಾಳೆಹಣ್ಣು ನೈವೇದ್ಯ ಹಿಡಿದು ನಿಂಬೆಹಣ್ಣು ಎಲ್ಲ ಗಾಲಿಗಿಟ್ಟು ನಮ್ಮ ಪಯಣ ಚಲೋ ಮಾಡೋಣ ನಡೀರಿ. ಫಸ್ಟಿಗೆ ಎಲ್ಲಿ ಹೋಗೇವಿ ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅನ್ನೋದು ಕುವೆಂಪು ಮನೆಗೆ ಹೋಗೇವ್ರಿ ನಾವು. ನವಂಬರ್ 1ನೇ ತಾರೀಕಿಗೆ ನೋಡ್ರಿ, ಇದೆಲ್ಲ ಹೊರಗೆ ಸರೌಂಡ್. ಎಂಟರ್ ಆದ ತಕ್ಷಣ ನನ್ನ ಮನೆ ಅಂತ ಹೇಳಿ ಕವನ ಇತ್ತು. ನಮ್ದು ನವಂಬರ್ 1 ಅಲ್ರಿ, ನಮ್ಮ ಕನ್ನಡದ ಬಾವುಟನ ನಾವು ಅಲ್ಲಿ ಹಾರಿಸಿದ್ದು ನಮಗೆ ಒಂದು ಸಿಹಿ ಕ್ಷಣನ ಅಂತ ಹೇಳ್ಬೋದು. ಇದು ನಮ್ಮ ಗ್ರೂಪ್ ನೋಡ್ರಿ, ನಾವು ಇಷ್ಟು ಜನ ಹೋಗಿದ್ವಿ. ಚೆನ್ನಾಗಿತ್ತು. ಒಂದು 2 ಡೇಸ್ ಟ್ರಿಪ್ಪು ನೋಡ್ರಿ. ಅಲ್ಲೆಲ್ಲ ಮಂಗಗಳಿದ್ವು ಕುವೆಂಪು ಅವ್ರ ಮನೆ ಹತ್ರ. ಚೆನ್ನಾಗಿ ಏನು ಮಾಡಲ್ಲ ಅವು, ತಮ್ಮ ಪಾಡಿಗೆ ತಾವಿರ್ತಾವೆ. ನೀವು ಹೋದರೆ ಎಂಜಾಯ್ ಮಾಡಿ ಬರ್ರಿ. ಒಂದು ಸರಿ ಕುವೆಂಪು ಮನೆಯವ್ರ ಮನೆಗೆ ಭೇಟಿ ನೀಡ್ರಿ. ಒಳಗೆಲ್ಲ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಒಳಗೆ ಅಲೋ ಇರಲಿಲ್ಲ ಅಂಥೇಳಿ ವೀಡಿಯೋ ಮಾಡಲಿಲ್ಲ. ಅದಾದ ನೆಕ್ಸ್ಟ್ ನಾವು ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಂ ಹರಿಹರಪುರ. ಇಲ್ಲಿ ಹೊಳಿ ಐತಿ, ಸರೌಂಡಂಗಿ ನೇಚರು ಮಸ್ತ್ ಐತಿ. ಅಷ್ಟು ಗುಡಿ ಅಷ್ಟು ತಂಪೈತಿ, ಅಷ್ಟು ಶಾಂತಿಯಿಂದ ಐತಿ ನೋಡ್ರಿ. ಆಂಜನೇಯ ಎದೆ ಬಗೆದು ರಾಮ ಸೀತೆಯನ್ನು ತೋರಿಸಿದ ವಿಗ್ರಹ ಸಹ ಐತಿ. ಆಮೇಲೆ ಇದು ವರಸಿದ್ಧಿ ಆಂಜನೇಯ ಅಂತ, ಅಂದ್ರೆ ಏನಾರು ಬೇಡ್ಕೊಂಡ್ರೆ ಆಕತಿ ಅಂತ ವಾಡಿಕೆ. ಆಮೇಲೆ ಅದನ್ನೆಲ್ಲ ನೋಡ್ಕೊಂಡು ಶಂಕರಾಚಾರ್ಯರ್ದು ಅಂದ್ರೆ ಶೃಂಗೇರಿ ಒಳಗೆ ಬಂದ್ವಿ. ಈ ಶಂಕರಾಚಾರ್ಯರು ನೋಡೋಕೆ ಈಗ 2 ಮಂತ್ ಆತಂತ ಅದನ್ನು ಮಾಡಿ. ಅದನ್ನೆಲ್ಲ ನೋಡ್ಕೊಂಡು ಆದಮೇಲೆ ಶೃಂಗೇರಿಗೆ ಬಂದ್ವಿ. ಶೃಂಗೇರಿಗೆ ಬಂದು ಮತ್ತು ಒಳಗೆಲ್ಲ ಕ್ಯಾಮ್ರಾ ಅಲೋವ್ ಇರಲಿಲ್ಲ. ಸೊ ಅದಕ್ಕೆ ಹೊರಗಿಂದ ವೀಡಿಯೋ ಮಾಡೇವಿ. ಮೀನಾ ನೋಡ್ರಿ ಹೆಂಗೆ ಬರ್ತಾವೆ, ಹಂಗೆ ಮಂಡಕ್ಕಿ ಹಾಕಿದ್ರೆ ಸಾಕು ಮೇಲೇನ ಬರ್ತಾವೆ. ಅದು ಶಂಕರಾಚಾರ್ಯರ್ದು ಹೇಳಿದ್ನಲ್ರಿ, ವಯಸ್ಸಾದವ್ರಿಗೆ ಎಲ್ಲ ನೋಡೋಕ್ಕೆಲ್ಲ ಚೆನ್ನಾಗಿ ಸಿಸ್ಟಮೆಟಿಕ್ ಮಾಡ್ಯಾರ. ಲಿಫ್ಟ್ ಗಿಫ್ಟ್ ಎಲ್ಲ ಈಗೀಗ ದಸರಾ ಹಬ್ಬ ಆಗಿರೋದ್ರಿಂದ ಮುಗ್ದಿರೋದ್ರಿಂದನ ಶೃಂಗೇರಿ ಒಳಗೆ ಗೊಂಬೆ ಎಲ್ಲ ಕುಂದ್ರಿಸಿದ್ರು. ನೋಡೋಕೆ ಮಾತ್ರ ಚೆನ್ನಾಗಿತ್ತು. ಎಲ್ಲ ಮಾಡಿ ಊಟ ಮಾಡಿ ಎಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ. ಈಕಿನ ನೈನಾ ನೋಡ್ರಿ ನಮ್ಮದೆಲ್ಲ ವೀಡಿಯೋ ಮಾಡಿದ್ದು ಎಲ್ಲ ಇಷ್ಟೆಲ್ಲ ಪ್ಲೇಸಸ್ ನೋಡಿದ್ವಿ. ಒಂದು ದಿನ ಆದಮೇಲೆ ಬಾಳೆಹೊನ್ನೂರು ನಮ್ಮ ರೇಣುಕಾಚಾರ್ಯರ ಪೀಠ ಅಂದ್ರೆ ಶ್ರೀ ರಂಭಾಪುರಿ ಪೀಠ, ಪಂಚಮಶಾಲಿ ಅವ್ರದ್ದು ಪೀಠ. ಸೊ ಈ ಸನ್ನಿಧಿಯೊಳಗನ ಉಳ್ಕೊಂಡಿದ್ವಿ ನಾವು. ಸ್ಟೇ ಆಗಿದ್ವಿ ಇಲ್ಲೇ ನೈಟ್. ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಿತ್ತು ನೆಕ್ಸ್ಟ್, ಅದಕ್ಕೆ ಇಲ್ಲೇ ಸ್ಟೇ ಆಗಿದ್ವಿ. ಆಮೇಲೆ ಇಲ್ಲಿ ಯಾರ್ಯಾರು ಅಜ್ಜಾರ್ದಿದ್ದು ಅದಾವಲ್ಲ ಅವನ್ನೆಲ್ಲ ಲಿಂಗು ಇಟ್ಟಿದ್ರು. ಆನೆ ನೋಡ್ರಿ ನಿಜವಾದ ಆನೆ ಅಲ್ಲ ಇದು, ಆ್ಯಕ್ಚುಲಿ ಹಂಗೆ ಕರೆಂಟಿಂದು ಇದು ಎಲ್ಲ ಹುಡ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆನೂ ಕೂಡ ಅಲ್ಲಿ ಶಾಲೆ ಇದ್ದಂಗೆ ಐತಿ. ಅಲ್ಲೇ ಉಳ್ಕೊಂಡು ಆಮೇಲೆ ಚಿಕ್ಕಮಂಗ್ಳೂರಿಗೆ ಬಂದ್ವಿ ಬೆಳಗ್ಗೆ ಬಂದು ಎಂಜಾಯ್ಮೆಂಟ್ ಮಾಡಿದ್ವಿ. ಇಲ್ಲೇ ನೋಡ್ರಿ ನಾವು ಜಾಸ್ತಿ ಮಸ್ತ್ ನೇಚರ್ ನೋಡೋಕ್ಕಾಗೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಬ್ಬರು ಕಪಲ್ಸ್ ಕುಡಿದ್ರು ನಮಗೆ. ಇಲ್ಲಿ ಮ್ಯಾಗಿ ಫೇಮಸ್. ಆಮೇಲೆ ಚಿಕ್ಕಮಂಗ್ಳೂರೊಳಗೆ ಏನು ಫಸ್ಟಿಗೆ ನಾವು ಭೇಟಿ ಕೊಟ್ಟಿದ್ದ ಮುಳ್ಳಯ್ಯನಗಿರಿ. ಅಷ್ಟು ದೂರ ಹತ್ತದ್ರಾಗ ಪಿಕ್ಚರ ಬಿಟ್ಟು ಹೋತು ನೋಡ್ರಿ. ಮತ್ತು ನಮ್ದಂತ್ರ ನಿತ್ಕಂಡು ಹತ್ತಿ ಸಾಕಾಗಿ ಹೋತು. ಅಂತೂ ಬಿಡಲಿಲ್ಲ, ಎಲ್ಲರೂ ಹತ್ತಿದ್ವಿ. ಮತ್ತು ಅಂಟಿಯರು ಬಿಡಲಿಲ್ಲ, ಇಬ್ಬರು ಅಂಟಿಯರು ಹತ್ತಿದ್ವಿ. ಎಲ್ಲ ನೇಚರ್ ನೋಡಿ ಎಂಜಾಯ್ ಮಾಡ್ಕೊಂಡು ಇಷ್ಟ ಮೆಟ್ಲು ಅದಾವೆ ಮತ್ತು ಅಷ್ಟಿಷ್ಟ್ರಾಗ ಹತ್ತಬೇಕು. ಆಮೇಲೆ ಶೂಸ ಹಾಕ್ಕೊಂಡು ಹೋಗ್ರಿ. ಆ್ಯಕ್ಚುಲಿ ಸ್ಲಿಪ್ಪರ್ಸ್ ಎಲ್ಲ ಸ್ಲಿಪ್ ಆಗ್ತಿರ್ತಾವೆ ಸ್ವಲ್ಪ ನೋಡ್ರಿ. ಅಷ್ಟೇ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ನೇಚರ್ ಐತಲ್ಲ, ಮತ್ತು ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳ್ರಿ ನೇಚರ್, ಎಲ್ಲರಿಗೂ ಇಷ್ಟ. ಇದೆ ನಮ್ದು ಗ್ಯಾಂಗ್ ನೋಡ್ರಿ ಹೋಗಿ ಬಂದಿರೋದು. 2 ದಿನ ಟ್ರಿಪ್. ಸೊ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ನೋಡ್ರಿ. ನಮಿತಾ ಅವ್ರ ತಂಗಿ, ಈಕಿ ನಮ್ರತಾರ ತಂಗಿ ನಮಿತಾ, ಈಕಿ ಕಾವ್ಯರ ತಂಗಿ ನೈನಾ. ಪಾಪ ವೀಡಿಯೋ ಎಲ್ಲ ಆಕಿನ ಮಾಡ್ಯಾಳ ನೋಡ್ರಿ. ಆಮೇಲೆ ಬಂಡಿ ಒಳಗೆ ನೀರು ಬರ್ತಿರ್ತಾವ್ರಿ, ಏನು ಸ್ವೀಟಾಗಿರ್ತಾವೆ ಅಂದ್ರೆ, ಯಾಕಂದ್ರೆ ಎಲ್ಲ ಗಿಡ ಮೂಲಿಕೆಯಿಂದ ಬಂದಿರ್ತಾವೆ ಅವು ನೀರು.
ಬಟ್ ಕುಡಿಬಾರ್ದು ಅಂತಾರೆ. ಬಟ್ ನಾವು ಕುಡ್ದು ನೋಡಿದ್ವಿ, ನೀವು ಕುಡ್ದು ನೋಡ್ರಿ, ಎಷ್ಟು ಚೆನ್ನಾಗಿರ್ತಾವೆ. ಅದನ್ನೆಲ್ಲ ನೋಡ್ಕೊಂಡು ಕಲ್ಲತ್ತಗಿರಿಗೆ ಹೋದ್ವಿ ನಾವು. ಕಲ್ಲತ್ತಗಿರಿ ವೀರಭದ್ರೇಶ್ವರ ಸ್ವಾಮಿ ಮಠಕ್ಕೆ. ಇಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ನೀರಾಗ ಫುಲ್ ಎಂಜಾಯ್ ಮಾಡಿದ್ರು ನೋಡಿ. ಅಂಟಿಯರಂತೂ ಫುಲ್ ಆ್ಯಕ್ಟಿವ್ ಇದ್ರು. ಆಮೇಲೆ ಇಲ್ಲೇನೋ ಒಂದು ಸ್ವಲ್ಪ ದೇವ್ರದ್ದು ಏನೋ ಮಾಡಿದರು. ಆಮೇಲೆ ಎಲ್ಲ ಕಲ್ಲತ್ತಗಿರೊಳಗೆ ಎಂಜಾಯ್ ಮಾಡಿ ಲಾಸ್ಟಿಗೆ ಕೆಮ್ಮಣ್ಣುಗುಂಡಿ ನೋಡ್ರಿ. ಕೆಮ್ಮಣ್ಣುಗುಂಡಿ ಅವಾಗನ ಬೇರೆ ಇತ್ತು, ಈಗ ಬೇರೆ ಐತಿ. ಇಲ್ಲಿ ಕೆಮ್ಮಣ್ಣುಗುಂಡಿಗೆ ಎದಕ್ಕೆ ಬರ್ಬೇಕು ಅಂದ್ರೆ ಸನ್ಸೆಟ್ ನೋಡಕ್ಕೆ ಬರ್ಬೇಕು ನೋಡ್ರಿ. ಸನ್ಸೆಟ್ ಟೈಮಿಂಗಿಗೆ ಹೋಗ್ಬೇಕು ನೀವು. ಮತ್ತು ಇಲ್ಲ ಅಂತಂದ್ರೆ ಸುಮ್ಮನೆ ಅಲ್ಲಿ ಹೋದ್ರೂ ವೇಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ನೇಚರ್ ನೋಡಿರ್ತೀರಿ. ಇಲ್ಲಿ ಮೇನ್ ಇರೋದು ಸನ್ಸೆಟ್ ನೋಡ್ರಿ. ಸೂರ್ಯ ಎಷ್ಟು ಚಂದ ಮುಳುಗ್ತಾನ ನೋಡ್ರಿ, ಮುಳುಗಿದ ನೋಡ್ರಿ. ಇಷ್ಟು ಚಂದ ಸನ್ಸೆಟ್ ನೋಡ್ಕೊಂಡು ಟಾಟಾ ಬೈ ಬಾಯ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಗಾಯ್ಸ್.